ಹೊಸ ಮಾದರಿಯ ಜೀವಾಮೃತ ತಯಾರಿಕಾ ಘಟಕದ ಬಗ್ಗೆ ಮಾಹಿತಿ. ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಾನು ಬೇಸಾಯ ತಜ್ಞನ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇಲ್ಲೇನು ನೋಡ್ತಿದ್ದೀವಲ್ಲ, ಈ ಘಟಕನ ನಮ್ಮ ಮರವಂಜಿ ಗ್ರಾಮದಲ್ಲಿ ಪ್ರಶಾಂತ್ ಅನ್ನೋ ಒಬ್ಬ ಪ್ರಗತಿಪರ ಕೃಷಿಕನಿಗೆ ನಾವು ಇದ್ರ ಬಗ್ಗೆ ತರಬೇತಿ ಕೊಟ್ಟು ಮಾಹಿತಿ ಕೊಟ್ಟಿದ್ವಿ. ಅದ್ರ ಪ್ರಕಾರ ಈಗ ಅವರು ಇಲ್ಲಿ ಇದನ್ನು ಮಾಡ್ಕೊಂಡಿದ್ದಾರೆ. ಏನು ನೀವು ಘಟಕ ನೋಡ್ತಾ ಇದ್ದೀರಲ್ಲ, ಇದು ಭಾಳ ಸುಲಭವಾಗಿ, ಇದು ಬಯೋಡೈಜೆಸ್ಟರ್ ಅಂತ ಕರಿತೀವಿ. ಅಂತಂದರೆ ಇಲ್ಲೇನಪ್ಪ ಅಂತಂದರೆ, ನಮಗೆ ಈಗೇನು ಜೀವಾಮೃತ ನೀವು ತಯಾರು ಮಾಡ್ತಿರಲ್ಲ, ಈ ಜೀವಾಮೃತ ತಯಾರು ಮಾಡ್ಬೇಕಾದ್ರೆ ನೀವು ಡ್ರಮ್ಮಲ್ಲಿ ಹಾಕಿ ಜೀವಾಮೃತ ಮಾಡ್ತೀರ, ಅಲ್ಲಿ ಅದು ಏನಪ್ಪ ಅಂದರೆ ಗಾಳಿ ಆಡುತ್ತೆ. ಇಲ್ಲಿ ಗಾಳಿ ಆಡಲಾರ್ದಂಗೆ ನಿಮಗೆ ಜೀವಾಮೃತ ತಯಾರಾಗುತ್ತೆ. ಮತ್ತು ಇಲ್ಲಿ ಏನಂದರೆ ನಿಮಗೆ ಡೈಲಿ ಲೇಬರ್ ಕೆಲಸ ಇರಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ 45 ದಿವಸ ಆದಮೇಲೆ ನಿಮಗೆ 45 ಲೀಟ್ರಷ್ಟು, ಇದು ಇಲ್ಲಿ ನಾವು ನೋಡ್ತಿರೋದು ಇದು ನಮಗೆ ದೊಡ್ಡ ಘಟಕ, ಏನು 5,000 ಲೀಟ್ರ್ ಘಟಕ ಇದು. ಇದು ನಿಮಗೆ 1,500 ಲೀಟ್ರು, 5,000 ಲೀಟ್ರು, ಮತ್ತು ಇತ್ತೀಚೆಗೆ ಒಂದು ಬಂದಿದೆ, ಎಷ್ಟು 15,000 ಲೀಟ್ರದ್ದು ಒಂದು ಬಂದುಬಿಟ್ಟಿದೆ. ಅಂದರೆ ನೀವು ದೊಡ್ಡ ರೈತರಾಗಿದ್ದರೆ ನೀವು ದೊಡ್ಡದಾಗಿ ಮಾಡ್ಕೋಬೋದು. ಸಣ್ಣ ಅಂದರೆ ನಮಗೆ ಒಂದು 2 ಎಕರೆ ಜಮೀನಿದೆ ಅಂತಂದರೆ 1,200ರಿಂದ 5,000 ಲೀಟ್ರ್ ತನಕ ನೀವು ಮಾಡ್ಕೋಬೋದು. ಈ ಘಟಕ ಮಾಡ್ಕೊಳ್ಳೋದ್ರಿಂದ ರಾಸಾಯನಿಕ ಗೊಬ್ಬರದ ಅವಲಂಬನೆ ಕಡಿಮೆ ಮಾಡ್ಕೋಬೋದು. ಇವಾಗೆಲ್ಲ ನಾವು ಹೇಳ್ತಾ ಇದ್ದೀವಿ, ಖೇತಿ ಬಚಾವ್ ಆಂದೋಲನ ಕಾರ್ಯಕ್ರಮ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಈಡೇರಬೇಕಪ್ಪ ಅಂತಂದರೆ ಈ ಸಾವಯವ ಗೊಬ್ಬರಗಳನ್ನ ನಾವು ಹೆಚ್ಚು ರೈತರು ಬಳಸ್ಬೇಕು. ಇಲ್ಲಿ ನೋಡ್ತಿರೋಂಥ ಘಟಕನ ಎಲ್ಲ ರೈತರು ಮಾಡ್ಕೋಬೋದು. ಯೂನಿಟ್ ನಾವು ಮಾಡ್ಕೋತೀವಿ ಅಂತಂದರೆ ನಮಗೆ ಈ ಥರ ಒಂದು ಜಾಗ ಬೇಕು. ಅಂದರೆ ರೇಸ್ಡ್ ಒಂದು ಬೆಡ್ ಇದ್ದರೆ ತುಂಬ ಒಳ್ಳೆಯದು. ಒಂದು ಎರಡನೇದು, ಇಡೋವಂಥ ಯೂನಿಟ್ ಏನು ಇಡ್ತಿರಲ್ಲ ಹಿಂದ್ಗಡೆ, ಅದು ಸ್ವಲ್ಪ ಒಂಚೂರು ಎತ್ತರ ಇರಬೇಕು. ಸೊ ದಟ್ ಅಲ್ಲಿಂದ ಇದರೊಳಗೆ ಬರುವಂಥದ್ದು ಕಲೆಕ್ಟ್ ಆಗುವಂಥದ್ದು. ಈಗ ಇಲ್ಲೇನಪ್ಪ ಅಂತಂದರೆ ನಾವು ಭಾಳ ಮುಖ್ಯವಾಗಿ ನಾವು ಗಮನಿಸ್ಬೇಕಪ್ಪ ಅಂತಂದರೆ, ಯೂನಿಟ್ನ ಸ್ವಲ್ಪ ನೆರಳಲ್ಲಿದ್ದರೆ ಒಳ್ಳೆಯದು. ಯಾಕಂದರೆ ಕ್ವಾಲಿಟಿ ಇದು ನಮಗೆ ಹಾಳಾಗ್ಬೋದು ಅಥವಾ ಡ್ಯಾಮೇಜ್ ಆಗ್ಬೋದು, ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಔಟ್ಲೆಟ್ ಗ್ಯಾಸ್ ಪೈಪ್ ಇರುತ್ತೆ. ಬಿಕಾಸ್ ನಾವಿಲ್ಲಿ ನೀವು ಇದನ್ನು ಮಾಡೋಕ್ಕೆ ಬಿಡಲಿಲ್ಲ ಅಂತಂದರೆ ಏನಾಗುತ್ತೆ, ಆ ಗ್ಯಾಸ್ ಎಕ್ಸಸ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸು ಇರುತ್ತೆ. ಮೀಥೇನ್ ಏನು ಉತ್ಪಾದನೆ ಆಗುತ್ತೋ ಅದು ಒಂದು ಕೆಲಸಕ್ಕೂ ಆಗುತ್ತೆ. ಮತ್ತು ಈ ಯೂನಿಟ್ ಇದನ್ನು ಸ್ಟಾರ್ಟಿಂಗ್ ಮಾಡೋವಂಥವ್ರು ಏನಪ್ಪ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಮಗಿಲ್ಲಿ ನೋಡ್ದಂಗೆ ಈ 300 ಲೀಟ್ರು ಅಥವಾ 200 ಲೀಟ್ರ್ ಟ್ಯಾಂಕಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ಮೇಯ್ನಾಗಿ ಏನು ಕ್ರಿಟಿಕಲ್ ಇನ್ಪುಟ್ಸ್ ಅಂತ ಏನು ಕರಿತೀವಲ್ಲ, ಒಳಸುರಿಯುವುದು. ಜೀವಾಮೃತ ಘಟಕ ಏನಿದೆಯಲ್ಲ, ಇದನ್ನು ಮಾಡ್ಕೋಬೇಕಾದ್ರೆ ನಾವು ಮೊದಲಿಗೆ ನಮಗೆ ಒಂದು ಡ್ರಮ್ ಬೇಕು. 200 ಲೀಟ್ರ್ ಡ್ರಮ್ ಆದರೂ ಸಾಕಾಗುತ್ತೆ. ಜೊತೆಗೆ ಈ ಏನು ರಬ್ಬರ್ ಟ್ಯೂಬ್ ಸ್ವಲ್ಪ ಗಟ್ಟಿ ಇರುತ್ತೆ. ಇದನ್ನು ಯಾವುದೇ ರೀತಿಯಾದ ಹಾನಿ ಮಾಡೋಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ. ಇಲಿ ಕಚ್ಚಿದ್ರು ಕೂಡ ಪಂಚರನ್ನು ಕೂಡ ನಾವು ಹಾಕ್ಕೋಬೋದು. ಆಮೇಲೆ ಇನ್ನೊಂದೇನಂತಂದರೆ, ಈಗೇನು ನೀವು ನೋಡ್ತಾ ಇದ್ದೀರೋ, ಇದು ನಾವು ಸಪೋಸ್ ಒಂದು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇದನ್ನ ಔಟ್ಲೆಟ್ ಇದೆ, ಇದನ್ನು ತೆಗೆದುಬಿಟ್ಟು ಹೊರಗೆಲ್ಲ ತೆಗೆದು ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು. ಆಮೇಲೆ ಇದು ನಮಗೆ ಈಗ ನಾವು ಇದನ್ನೆಲ್ಲ ಇನ್ಪುಟ್ ತುಂಬಿದ ಮೇಲೆ ಬರುವಂಥ, ಹೊರಗೆ ಬರುವಂಥ ಜೀವಾಮೃತ ಬರುವಂಥದ್ದು ಔಟ್ಲೆಟ್ನ ನಾವು ಫಿಕ್ಸ್ ಮಾಡಿ 1,500 ಲೀಟ್ರ್ ಇರುವಂಥ ಒಂದು ಈ ಟ್ಯೂಬ್ಗೆ ನಮಗೇನು ಬೇಕಪ್ಪ ಅಂದರೆ, ಒಂದು 50 kg ಅಷ್ಟು ಸಗಣಿ ಬೇಕು, ಒಂದು 35 kg ಬೆಲ್ಲ, ಒಂದು ಪಪ್ಪಾಯಿ ವೇಸ್ಟ್ ಒಂದು 35 kg ಅಷ್ಟು, ಫ್ರೂಟ್ ವೇಸ್ಟು, ಆಮೇಲೆ ಮಜ್ಜಿಗೆ ಒಂದು 35 ಲೀಟ್ರು, ಆಮೇಲೆ ಇದ್ರ ಜೊತೆಗೆ ಈ ನುಗ್ಗೆ ಪೇಸ್ಟ್ ಮಾಡ್ಕೋಬೇಕು. ಇವನ್ನೆಲ್ಲ ಏಕಕಾಲಕ್ಕೆ ನಾವು, ಆಮೇಲೆ ಈ ಅನ್ನ ಬಸ್ತಂಥ ಗಂಜಿ ಏನಿರುತ್ತಲ್ಲ ನೀರು, ಅದನ್ನು ಕೂಡ ಬಳಕೆ ಮಾಡ್ಬೋದು. ಈ ಒಂದು ಘಟಕಕ್ಕೆ ನಮಗೆ ಈಗ ನಮ್ಮದು 1,500 ಲೀಟ್ರ್ ಘಟಕ ಇದೆ ಅಂತಂದರೆ, ಅದಕ್ಕೆ ಈ ಎಲ್ಲ ಪರಿಕರಗಳನ್ನ ಮಿಶ್ರಣ ಮಾಡಿಕೊಂಡು ಈ ಏನು ಇನ್ಪುಟ್ಟು ಟ್ಯಾಂಕಿಗೆ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಯಾಕೆಂದರೆ ಔಟ್ಪುಟ್ಟು ಒಳಗೆ ನಾವು ಈ ಏನು ಟ್ಯಾಂಕ್ ಒಳಗೆ ಆ ಟ್ಯೂಬ್ ಒಳಗೆ ಹೋಗಬೇಕು ಅಂತಂದರೆ, ಇಲ್ಲಿ ನಾವು ಹಾಕೋವಂಥ ಪದಾರ್ಥಗಳು ಕೂಡ ಅಷ್ಟೇ. ನಾವು ಉದಾಹರಣೆಗೆ ಒಂದೊಂದು ಸರಿ ಈ ನುಗ್ಗೆನ ಅದೇ ರೀತಿ ಹಾಕಿದ್ರೆ ಆ ಕಡ್ಡಿಗಳು ಏನಾಗ್ತವೆ, ಸಿಹಾಕೊಳ್ಳುತ್ತೆ. ಹಾಗಾಗಿ ನೀವು ನುಗ್ಗೆ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಭಾಳ ಸೂಕ್ತ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಒಂಚೂರು ನೀರು ಸರಾಗವಾಗಿ ಹರಿದೋಗಂಗೆ ಮಾಡ್ಕೋಬೇಕು. ಈ ಸರಾಗವಾಗಿ ಹರಿದೋಗಂಗೆ ಮಾಡ್ಕೊಂಡಾಗ ಏನು ನಾವು ನೋಡಿರಿ, ಈ ಟ್ಯಾಂಕ್ನ ಈಗ ನಾವು ಈ ಪೈಪ್ ಓಪನ್ ಮಾಡಿದಾಗ ನಿಧಾನವಾಗಿ ಇದರಲ್ಲಿ ಫಿಲ್ ಆಗ್ತಾ ಹೋಗುತ್ತೆ. ಒಂದು ಸರಿ ಇದು ನಮಗೆ ಇದು 1,200 ಲೀಟ್ರಷ್ಟು ನಾವು ನೀರನ್ನ ಶೇಖರಣೆ ಮಾಡಿಕೊಂಡು ಫಸ್ಟ್ ಟೈಮ್ ಫಿಲ್ ಮಾಡಿದಾಗ, ಇದು 45 ದಿವಸಗಳ ನಂತರ ನಮಗೆ ಇಲ್ಲಿ ನಾವು ಕೆಲಸ ಮಾಡೋಕ್ಕಿರುತ್ತೆ. ಮತ್ತೇನು ನಮಗೇನು ಕೆಲಸ ಇಲ್ಲಿ ಇರಲ್ಲ. ಮೈಕ್ರೋಬಿಯಲ್ ಕಲ್ಚರ್ ಕೂಡ ನಾವು ಏನು ಬೆಲ್ಲದ ನೀರಲ್ಲಿ ಇದನ್ನು ಮಿಶ್ರಣ ಮಾಡ್ಕೊಂಬಿಡ್ಬೋದು. ಇದು 1 ಲೀಟ್ರ್ ಅಥವಾ 2 ಲೀಟ್ರ್ ನಿಮಗೆ ಕಲ್ಚರ್ನ ಅದಕ್ಕೆ ಹಾಕಬೇಕಾಗುತ್ತೆ. ಘಟಕಕ್ಕೆ ಎಲ್ಲ ಇನ್ಪುಟ್ಟು ಎಲ್ಲ ಹಾಕಿದ ಮೇಲೆ ಈ ಒಂದು ಸರಿ ಅದು ಔಟ್ಲೆಟನ್ನು ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ, ಈ ಒಂದೊಂದು ಸರಿ ಕಟ್ಕೊಂಡಾಗ ಔಟ್ಲೆಟ್ಟು ಸರಿಯಾಗಿ ಬರಲ್ಲ. ಅಂದರೆ ಜೀವಾಮೃತ ಕಲೆಕ್ಷನ್ ಪಾಯಿಂಟ್ನ ಒಂದು ಸರಿ ಪರೀಕ್ಷೆ ಮಾಡಿ ನೋಡಬೇಕು. ಇನ್ಸ್ಟಾಲೇಷನ್ ಆದಮೇಲೆ ಅವ್ರು ಏನು ಹೋಗೋಕ್ಕಿಂತ ಮುಂಚೆ ನೀವು ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ನಮಗೆ ಅದು ಹೊರಗಡೆ ಬರೋದು ನಮ್ಗೆ ಗೊತ್ತಾಗುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಸರಾಗವಾಗಿ ಬರ್ತಾ ಇರೋದ್ರಿಂದ ಇದು ಔಟ್ಲೆಟ್ಟು ಕರೆಕ್ಟಾಗಿದೆ ಅಂತ ನಮಗೆ
ಕ್ಲಾರಿಟಿ ಸಿಗುತ್ತೆ. 45 ದಿವಸಗಳ ನಂತರ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಮೊದಲನೇ ಬಾರಿಗೆ ಇದನ್ನು ಹಾರ್ವೆಸ್ಟ್ ಮಾಡಿದ್ವಿ. ಅಂದರೆ ಈ ಜೀವಾಮೃತನ ನಾವು ಫಸ್ಟ್ ಟೈಮು ನಾವು ತೊಗೊಂಡ್ವಿ. ನೀವು ನೋಡ್ಬೋದು ಜೀವಾಮೃತದ ಕ್ವಾಲಿಟಿನೂ ಕೂಡ ನೀವು ಗಮನಿಸ್ಬೋದು. ಅಂದರೆ ಭಾಳ ಇಲ್ಲೇನು ಯಾವುದು ಮಿಶ್ರಣ ಏನಿರಲ್ಲ, ನಿಮಗೆ ಸಗಣಿ ಗಿಗಣಿ ಎಲ್ಲ ಬರಲ್ಲ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಸುಲಭವಾಗಿ ಇದನ್ನು ಸಿಂಪರಣೆ ಮಾಡೋಕ್ಕೆ ಕೂಡ ಬೆಳೆಗಳಿಗೆ ಇದನ್ನ ಬಳಸ್ಬೋದು. ವಿಜ್ಞಾನ ಕೇಂದ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಭತ್ತವನ್ನು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಅದರಲ್ಲೂ ಜೀವಾಮೃತದಲ್ಲಿ ಯಾವ ರೀತಿ ಬೆಳೆಯೋದು ಅಂತ ಮಾಡ್ತಾಯಿದ್ದೀವಿ. ಈಗ ನೀವು ನೋಡ್ಬೋದು ನಾವು ಜೀವಾಮೃತನ ನೇರವಾಗಿ ಈ ಗದ್ದೆಗಳಿಗೆ ಕೊಡ್ತಾಯಿದ್ವಿ. 45 ಲೀಟ್ರ್ ತೆಗೆದ ನಂತರ 45 ದಿವಸ ಆದಮೇಲೆ 5 ಲೀಟ್ರಷ್ಟು ಜೀವಾಮೃತನ ವಾಪಸ್ ಅದೇ ಟ್ಯಾಂಕಿಗೆ ಹಾಕಬೇಕು. ಮತ್ತು ಮಜ್ಜಿಗೆ, ಬೆಲ್ಲ, ತರಕಾರಿ ವೇಸ್ಟು ಇವನ್ನೆಲ್ಲ ಕೂಡ ಮತ್ತೆ ಅದರೊಳಗೆ ತುಂಬಬೇಕಾಗುತ್ತೆ. ಜೀವಾಮೃತವನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳೆದಂಥ ಭತ್ತದ ತಾಕಿಗೆ ಸಿಂಪರಣೆಯನ್ನು ಮಾಡಲಾಯಿತು. 5 ml ಪ್ರತಿ ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಹೂ ಆಡುವ ಹಂತದಲ್ಲಿ ಸುಮಾರು ಒಂದು 4ರಿಂದ 5 ಬಾರಿ ಈ ಜೀವಾಮೃತನ ಬೆಳೆಗೆ ಸಿಂಪರಣೆ ಮಾಡುವುದರಿಂದ ಇಳುವರಿಯಲ್ಲೂ ಉತ್ತಮವಾಗುತ್ತೆ ಮತ್ತು ಕಾಳಿನ ಗುಣಮಟ್ಟ ಹೆಚ್ಚಾಗುತ್ತದೆ. ಇದು 5,000 ಲೀಟ್ರು ಇದು ಟ್ಯಾಂಕ್ ಇದು. ಇದಕ್ಕೆ ಒಂದು ಫಸ್ಟಿನ ಸರಿ 1 ಕ್ವಿಂಟಲ್ ಸಗಣಿ, ಒಂದು 50 kg ಬೆಲ್ಲ, 100 ಲೀಟ್ರ್ ಗಾತ, ಒಂದು 100 ಲೀಟ್ರ್ ಮಜ್ಜಿಗೆ, ಒಂದು 50 kg ಹಣ್ಣು ತರಕಾರಿ ವೇಸ್ಟೆಲ್ಲ ಹಾಕ್ಬೇಕು ಸರ್. ಹಾಕಿ 45 ದಿವಸ ಕೊಳೆಯಕ್ಕೆ ಬಿಡಬೇಕು ಸರ್ ರ್ಯಾಪರಲ್ಲಿ ತೊಟ್ಟೆಯಲ್ಲಿ. ಅದಾದಮೇಲೆ 45 ದಿವಸ ಆದಮೇಲೆ ಡೈಲಿ 100 ಲೀಟ್ರ್ ನಮಗೆ ಜೀವಾಮೃತ ಸಿಗುತ್ತೆ. ಓಕೆ. ಆಮೇಲೆ 40 ದಿವಸ ಆದಮೇಲೆ ಏನು ಮಾಡ್ತೀರಾ ಸರ್? 45 ದಿವಸ ಆದಮೇಲೆ ಡೈಲಿ 100 ಲೀಟ್ರು ಔಟ್ಪುಟ್ ಆಗುತ್ತೆ. ಇನ್ಪುಟ್ಟು 5 kg ಸಗಣಿ, 2.5 ಲೀಟ್ರ್ ಗಾತ, ಒಂದು 2.5 ಲೀಟ್ರ್ ಮಜ್ಜಿಗೆ, 2 kg ಬೆಲ್ಲ ಹಾಕೋದು. ಓಕೆ. ಅದು ಹಾಕಿ ಮತ್ತೆ ದಿನ ಒಳಗೆ ಮತ್ತೆ 100 ಲೀಟ್ರ್ ನಮಗೆ ಸಿಗುತ್ತೆ ಡೈಲಿ. 100 ಲೀಟ್ರ್. ಆ 100 ಲೀಟ್ರ್ ಏನು ಮಾಡ್ತೀರಾ ಸರ್? ಅದನ್ನು ವೆಂಚೂರಿ ಮುಖಾಂತರ ಅಡಿಕೆ ಗಿಡಕ್ಕೆ ಕೊಡ್ತೀವಿ, 500 ಗಿಡಕ್ಕೆ. ಹೌದಾ? 500 ಕೊಡ್ತೀರಾ. ಈಗ ಹಿಂಗೆ ಮಾಡೋದ್ರಿಂದ ಈಗ ನಿಮಗೆ ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗಿದೆಯಾ ಸರ್? ಈಗ ನಾವು 1 ವರ್ಷ ಆಯಿತು ಸರ್ ರಾಸಾಯನಿಕ ಗೊಬ್ಬರ ಏನೂ ಬಳಸಿಲ್ಲ. ಹಾಂ. ಇದು ಮಾಡಿರೋದ್ರಿಂದ ಲೇಬರ್ಸ್ ಖರ್ಚು ಸಹ ಕಡಿಮೆ ಆಗಿದೆ ಸರ್. ವೆಂಚೂರಿ ಮುಖಾಂತರ ನಾನು ಡೈಲಿ ಅಡಿಕೆ ಗಿಡಗಳಿಗೆ ಕೊಡ್ತಾ ಇದ್ದೀವಿ. ಬಿಟ್ಟರೆ ಮತ್ತು ನಾವು ಈ ತೋಟಗಳಿಗೆ ಏನೂ ಹಾಕಿಲ್ಲ. ದನಿ ಗೊಬ್ಬರನೂ ಸಹ ಈ ತೋಟಕ್ಕೆ ಹಾಕಿಲ್ಲ. ಗೋಕೃಪ ಮತ್ತು ಎರೆಹುಳು ಜಲ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲಿಂದ ಸರ್ ಕಳೆನಾಶಕ, ರಾಸಾಯನಿಕ ಗೊಬ್ಬರ, ಇವನ್ನೆಲ್ಲ ಕಡಿಮೆ ಮಾಡಿದ್ದೀವಿ ಸರ್. ತೋಟ ಇಂಪ್ರೂವ್ ಆಗಿದೆ ಸರ್ ಈಗ. ಓಕೆ. ಮಾಡ್ತಿರಲ್ಲ ಈ ಬೆಲ್ಲ ಸಗಣಿಗೆ ಅದಕ್ಕೆಲ್ಲ ಎಷ್ಟು ಖರ್ಚು ಬರ್ಬೋದು ಒಂದು ತಿಂಗಳಿಗೆ? ಅಲ್ಲ ಸರ್, ದಿವಸಕ್ಕೆ ಒಂದು 100ರಿಂದ 150 ರೂಪಾಯಿ ಖರ್ಚು ಬರುತ್ತೆ. ಡೈಲಿ 100-150 ರೂಪಾಯಿ ಖರ್ಚು ಅದೇ ಡೈಲಿ 100 ಲೀಟ್ರ್ ಜೀವಾಮೃತ ಸಿಗುತ್ತೆ ತೆಗಿತೀರಾ? ಓಕೆ ಓಕೆ. 100 ಲೀಟ್ರ್ ಜೀವಾಮೃತನ ನಾವು 1000 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಬೋದು ಸರ್. ಓಕೆ. ಅದನ್ನ ಅಡಿಕೆ ಗಿಡಕ್ಕೆ ಹಾಕೋದಾದ್ರೆ 2 ಲೀಟ್ರು 1 ಲೀಟ್ರ್ ಅಡಿಕೆ ಗಿಡಕ್ಕೆ ಡೈರೆಕ್ಟ್ ಹಾಕ್ಬೋದು ಸರ್. ನಾವು ವೆಂಚೂರಿ ಮುಖಾಂತರ ಕೊಡೋದ್ರಿಂದ ನಾವು 100 ಲೀಟರ್ ಡೈಲಿ ಕೊಡ್ತೇವೆ. ವೆಂಚೂರಿ ಜೀವಾಮೃತ ಇದರಲ್ಲೇ ಕಳಿಸ್ತೀವಿ ಸರ್. ಬೋರ್ ಮುಖಾಂತರ ಡ್ರಿಪ್ಪಿಗೆ ಡೈಲಿ ಹೋಗ್ತಾ ಇರುತ್ತೆ ಸರ್ 500 ಗಿಡಕ್ಕೆ. 500 ಗಿಡಕ್ಕೆ. ಅಂದರೆ ಈಗ ಲೇಬರ್ ಹಾಕೋದಾದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರೋದು. ಹಾಂ ಸರ್, ಲೇಬರ್ ಇಬ್ಬರು ಬೇಕು. ಹಾಂ. ಅದು ಖರ್ಚು 500,000 ರೂಪಾಯಿ ಬರುತ್ತೆ ಸರ್. ಇದು ಏನು ಖರ್ಚಿಲ್ಲ ಸರ್, ಒಂದು ಸತಿ ಹಾಕೋದೇ ಖರ್ಚು. ಓಕೆ ಓಕೆ. ಹಂಗೆ ಆನ್ ಮಾಡಿರಿ ನೋಡೋಣ. ನೋಡಿ ಸರ್, ಭತ್ತದ ಬೆಳೆ ಭಾಳ ಉತ್ತಮವಾಗಿ ಬಂದಿದ್ದು ಈ ಜೀವಾಮೃತವನ್ನು ಬಳಕೆಯನ್ನು ಭತ್ತ, ಅಡಿಕೆ ಎಲ್ಲ ಬೆಳೆಗಳಿಗೂ ಕೂಡ ನಾವು ಮಾಡಬಹುದು. ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.